ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ಈ ವಿಡಿಯೋದಲ್ಲಿ ನಿನ್ನೆ ಬೋನಸ್ ಶೇರ್ ಅನ್ನು ಅನೌನ್ಸ್ ಮಾಡಿರುವಂತ ಒಂದು ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕವರ್ ಮಾಡಿದ್ದೆ, ಅದರಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಿದ್ದೆ. ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ತುಂಬಾ ಜನ ಇದ್ರ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂತ ರೆಸ್ಪಾಂಡ್ ಮಾಡಿದ್ರಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ, ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಆ ಕಂಪನಿ ಯಾವ್ದು ಅಂತ ನೋಡಬಹುದು. ಸಂಡೂರ್ ಮ್ಯಾಂಗನೀಸ್ ಅಂಡ್ ಐರನ್ ಓರ್ಸ್ ಲಿಮಿಟೆಡ್, ನಮ್ಮ ಕರ್ನಾಟಕದ ಒಂದು ಕಂಪನಿ. ನಿನ್ನೆ 10% ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿತ್ತು. ಇವತ್ತು 3.5% ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ. ಮೊದಲಿಗೆ ಬೋನಸ್ ರೇಷಿಯೋ ಬಗ್ಗೆ ತಿಳ್ಕೊಂಡು ಮುಂದುವರಿಯೋಣ. ನಾನೀಗ ಕಂಪನಿ ಸಬ್ಮಿಟ್ ಮಾಡಿರುವಂತಹ PDF ಫೈಲ್ ಅನ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ಮೊದಲನೇ ಪಾಯಿಂಟ್ ಅನ್ನೇ ನೋಡಬಹುದು. Issue of bonus shares to the equity shareholders of the company in the ratio of 5:1. 5 new fully paid up equity shares of ₹10 for every one existing fully paid up equity share of ₹10, each held by the eligible shareholders as on the record date. So record date in future ಅಲ್ಲಿ ಅನೌನ್ಸ್ ಮಾಡುತ್ತೆ ಕಂಪನಿ. ಆಗ ಅಂದ್ರೆ ನಿಮ್ಮ ಹತ್ರ ಒಂದು ಶೇರ್ ಇದೆ ಅಂತಂದ್ರೆ 5 ಶೇರ್ ಅನ್ನ ಬೋನಸ್ ಆಗಿ ಕೊಡ್ತಾ ಇದೆ. ಟೋಟಲ್ 6 ಶೇರ್ ಆಗುತ್ತೆ. ನಿಮ್ಮ ಹತ್ರ 10 ಶೇರ್ ಇದೆ ಅಂತಂದ್ರೆ 50 ಶೇರ್ ಬೋನಸ್ ಆಗಿ ಸಿಗುತ್ತೆ. ಟೋಟಲ್ 60 ಆಗುತ್ತೆ. ಹಾಗೆ ಈ ಪ್ರೊಸೀಜರ್ ಅನ್ನ ನೋಡಬಹುದು. ಆನ್ ಆರ್ ಬಿಫೋರ್ February 16, 2024 ಒಳಗಡೆ ಕಂಪ್ಲೀಟ್ ಮಾಡೋ ಅಂತ ವಿಚಾರವನ್ನು ಕೂಡ ಕಂಪನಿ ಹೇಳಿದೆ. ಅಂದ್ರೆ ಬೋನಸ್ ಶೇರ್ ಪ್ರೊಸೀಜರ್ ನ, ಯಾಕೆಂದ್ರೆ ಇವೆಲ್ಲನೂ ಕೂಡ ಒಂದಿನ 2 ದಿನದಲ್ಲಿ ಮುಗಿಯುವಂತ ಪ್ರೊಸೀಜರ್ ಗಳಲ್ಲ. ಈಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪ್ರೂವಲ್ ಕೊಟ್ಟಿದ್ದಾರೆ, ಅನೌನ್ಸ್ ಮಾಡಿದೆ. ಇದರ ನಂತರ ಶೇರ್ ಹೋಲ್ಡರ್ಸ್ ಕೂಡ ಅಪ್ರೂವಲ್ ಕೊಡಬೇಕು. ಅದನ್ನ ವೋಟಿಂಗ್ ಮೂಲಕ ತಗೊಳುತ್ತೆ. ಯೂಶುವಲಿ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಕೊಟ್ಟೆ ಕೊಡ್ತಾರೆ. ಯಾರು ತಾನೇ ಬೇಡ ಅಂತಾರೆ ಬೋನಸ್ ಕೊಡ್ತೀವಿ ಅಂದ್ರೆ. ಬಟ್ ಸ್ಟಿಲ್ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಲೇಬೇಕು. ಹಾಗಾಗಿ ಸ್ವಲ್ಪ ಸಮಯ ತಗೊಳುತ್ತೆ. ಸೊ ಮುಂದಿನ ದಿನಗಳಲ್ಲಿ ರೆಕಾರ್ಡ್ ಡೇಟ್ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಡುತ್ತೆ ಕಂಪನಿ. ಆಗ ಅದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಸೊ ಈಗ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡಬಹುದಾ, ಇದು ತುಂಬಾ ಜನರ ಪ್ರಶ್ನೆ ಆಗಿರುತ್ತೆ. ಎಲ್ರಿಗೂ ಕೂಡ ಆಲ್ಮೋಸ್ಟ್. ಇಲ್ಲಿ ಒಂದು ರಿಸ್ಕ್ ಕೂಡ ಇದೆ. ಯಾಕೆಂತಂದ್ರೆ ಇದು ಒಂದು ಮೈನಿಂಗ್ ಕಂಪನಿ. ಸೊ ನಿಮ್ಗೆ ಗೊತ್ತಿದೆ, ಇತ್ತೀಚೆಗೆ ಮೈನಿಂಗ್ ಗೆ ಸಾಕಷ್ಟು ಅಡಚಣೆಗಳಿದಾವೆ. ರಿಸ್ಟ್ರಿಕ್ಷನ್ಸ್ ಗಳನ್ನ ಸರ್ಕಾರ ಕೂಡ ಹಾಕುತ್ತೆ. ಇನ್ನು ಎನ್ವಿರಾನ್ಮೆಂಟಲಿಸ್ಟ್ ಕೂಡ ಸಾಕಷ್ಟು ಅಡೆತಡೆಗಳನ್ನ ಮಾಡ್ತಾ ಇರ್ತಾರೆ. ಖಂಡಿತ ಎನ್ವಿರಾನ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಅದು ಕರೆಕ್ಟ್ ಕೂಡ. ಆದ್ರೆ ದೇಶದ ಡೆವಲಪ್ಮೆಂಟ್ಗೆ ಈ ಮ್ಯಾಂಗನೀಸ್, ಐರನ್ ಓರ್ ಅಥವಾ ಕಬ್ಬಿಣದ ಅದಿರು ಬೇಕೇ ಬೇಕು. ಈ ಸೆಕ್ಟರ್ ಅಲ್ಲಿ ಸಿಚುಯೇಷನ್ ಹೇಗಿದೆ ಅಂತಂದ್ರೆ ಒಂಥರ ಅಡಕತ್ತರಿ. ಈ ಕಡೆಗೆ ಸರ್ಕಾರ ಪೂರ್ತಿ ಬ್ಯಾನ್ ಮಾಡ್ಲಿಕ್ಕೂ ಆಗಲ್ಲ, ಅಥವಾ ಮೈನಿಂಗ್ ಮಾಡಿ ಅಂತ ಪರ್ಮಿಷನ್ ಕೊಡ್ಲಿಕ್ಕೂ ಆಗಲ್ಲ. ಆ ತರದ ಪರಿಸ್ಥಿತಿ. ಹಾಗಾಗಿ ಆ ಒಂದು ರಿಸ್ಕ್ ಫ್ಯಾಕ್ಟರ್ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಎಲ್ಲ ಕಂಪನಿಗಳಿಗೂ ಕೂಡ ಇದೆ, ಬರೀ ಇದೊಂದಕ್ಕೆ ಅಲ್ಲ. ಹಾಗಾದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಹೇಗಿದೆ? ಲಾಸ್ಟ್ 6 ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 6 ಮಂತ್ಸ್ ಅಲ್ಲಿ ಡಬಲ್ ಆಗಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ. 1 ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ 240%, 5 ಇಯರ್ಸ್ ಅಲ್ಲಿ 660%. ಚೆನ್ನಾಗೇ ಇದೆ. 2022 ನೋಡಬಹುದು ಅಬೌವ್ 55% ಕ್ರಾಶ್ ಕೂಡ ಆಗಿದೆ. ಅದರ ನಂತರ ಸ್ಟ್ರಾಂಗ್ ರಿಕವರಿಯನ್ನು ಕೂಡ ಮಾಡಿದೆ. ಹಾಗೆ ಇದರ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾಕಷ್ಟು ಏರಿಳಿತಗಳನ್ನ ಕಂಡಿದೆ ಕಂಪನಿ. ಆದ್ರೆ 2020 ನಂತರ ಕಂಟಿನ್ಯೂಸ್ ರನ್ ಈ ಕಂಪನಿಯಲ್ಲಿ ಬಂದಿದೆ. ಅದನ್ನ ನೀವಿಲ್ಲಿ ಕ್ಲಿಯರ್ ಆಗಿ ನೋಡಬಹುದು. ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಿನ ಲೆವೆಲ್ಗೆ 1470% ಗಿಂತ ಜಾಸ್ತಿ ರಿಟರ್ನ್ಸ್ ಜನರೇಟ್ ಆಗಿದೆ 2020 ಇಲ್ಲಿಗೆ. ಹಾಗೆ ಕಂಪನಿಯ ಸೈಜ್ ಅನ್ನು ಕೂಡ ನೋಡಬಹುದು. 7,120 ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ. ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಅಂತಾನೆ ಹೇಳ್ಬೋದು. ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ನೋಡೋದಾದ್ರೆ 1,900 ಕೋಟಿ ರಿಸರ್ವ್ಸ್ ಇದೆ. ಅದರಲ್ಲೂ ಗ್ರೋಯಿಂಗ್ ಮೋಡಲ್ ಇದೆ. ಅಂದ್ರೆ ಕಂಪನಿ ಪ್ರಾಫಿಟಬಲ್ ಅಲ್ಲಿ ಇದೆ ಅಂದ್ಕೊಳ್ಬಹುದು. ರಿಸರ್ವ್ಸ್ ಜಾಸ್ತಿ ಆಗ್ತಿರೋದನ್ನ ನೋಡಿದ್ರೆ. ಅದರ ನಂತರ ಸಾಲವನ್ನ ನೋಡಿದ್ರೆ 160 ಕೋಟಿ ಸಾಲ ಇದೆ. ಆದ್ರೆ ಡಿಮಿನಿಷಿಂಗ್ ಮ್ಯಾನರ್ ಅಲ್ಲಿ ಇದೆ. ಅಂದ್ರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ನೋಡಬಹುದು 2020 331 ಇತ್ತು, 21ಕ್ಕೆ 306, 22 252, ಈಗ 160ಕ್ಕೆ ಬಂದಿದೆ. ಹಾಗೆ ಶಾರ್ಟ್ ಟರ್ಮ್ ಅಲ್ಲಿ ನೋಡಿದ್ರೆ 42 ಕೋಟಿ ಶಾರ್ಟ್ ಟರ್ಮ್ ಅಲ್ಲೂ ಕೂಡ ಇದೆ. ಇದು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ವಿತ್ ಇನ್ 1 ಇಯರ್ ಬರೋದು ಹೋಗೋದು ಮಾಡ್ತಾ ಇರುತ್ತೆ. ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಂತೂ ಕೆಲವು ಪಾಸಿಟಿವ್ಸ್ ಅನ್ನ ನೋಡಬಹುದು. ಸಾಲ ಕಡಿಮೆ ಆಗ್ತಿದೆ, ಒಂದು ಪಾಸಿಟಿವ್. ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ, 2ನೇ ಪಾಸಿಟಿವ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಓಕೆ ಪರ್ಫಾರ್ಮೆನ್ಸ್ ಬ್ಯಾಡ್ ಅನ್ನೋ ತರ ಏನಿಲ್ಲ. ಸೊ ಈಗ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬರೋದಾದ್ರೆ 2012 ಡೇಟಾ ಇದೆ ನೋಡಬಹುದು. 181 ಶುರುವಾಗಿ ಕಂಪನಿಯ ಸೇಲ್ಸ್ 2126 ವರೆಗೂ ಬಂದಿತ್ತು. ಈಗ ಕಡಿಮೆ ಆಗಿದೆ. ಸ್ಪೆಷಲಿ 2022 ನಲ್ಲಿ ತುಂಬಾನೇ ಜಂಪ್ ಕಂಡು ಬಂದಿತ್ತು. 747 2249 ಹೋಗಿತ್ತು. 23 ಸ್ವಲ್ಪ ಪ್ರಮಾಣದ ಡೌನ್ ಫಾಲ್. ಈಗ TTM ನೋಡಬಹುದು 1543ಕ್ಕೆ ಬಂದಿದೆ. ಅಂದ್ರೆ ಇತ್ತೀಚಿನ ಕ್ವಾರ್ಟರ್ಲಿ ರಿಸಲ್ಟ್ಸ್ ಡೌನ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಅದನ್ನ ನೀವಿಲ್ಲಿ ನೋಡಬಹುದು. 400-700 ರೇಂಜ್ ಅಲ್ಲಿ ಇರ್ತಿದ್ದಂತ ನಂಬರ್ಸ್ ಸಡನ್ ಆಗಿ 200-300 ರೇಂಜ್ ಗೆ ಬಂದಿದೆ. ಹಿಂದೆ ಕೂಡ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ನೀವು ಇಲ್ಲಿ ನೋಡಬಹುದು 2020 ಅಲ್ಲೂ ಕೂಡ. ಇದೆ ದೊಡ್ಡ ಮಟ್ಟದ ರಿಸ್ಕ್ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡುವಾಗ. ಸೊ ನಾವು ನೆಟ್ ಪ್ರಾಫಿಟ್ ಗೆ ಬರೋದಾದ್ರೆ ಇಲ್ಲಿ ನೋಡಬಹುದು ಏರಿಳಿತಗಳನ್ನ. ಆದ್ರೆ ಲಾಸ್ಟ್ 6-7 ಇಯರ್ಸ್ ಅಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಆದ್ರೆ ಕನ್ಸಿಸ್ಟೆನ್ಸಿ ಇಲ್ಲ.
ಅಪ್ಸ್ ಅಂಡ್ ಡೌನ್ಸ್ ತುಂಬಾ, ಅದರಲ್ಲೂ 2023 ಹಾಗೂ TTM ಅನ್ನ ನೋಡಬಹುದು, ತುಂಬಾನೇ ಡಿಫರೆನ್ಸ್ ಆಗಿದೆ. ಹಾಗೆ ರಿಟರ್ನ್ ಆನ್ ಇಕ್ವಿಟಿ ನೋಡೋದಾದ್ರೆ ಡಬಲ್ ಡಿಜಿಟ್ ಅಲ್ಲಿ ಇದೆ, ಓಕೆ ಚೆನ್ನಾಗೇ ಇದೆ. CAGR ಕೂಡ ಚೆನ್ನಾಗಿದೆ, ಯಾಕಂದ್ರೆ ಸ್ಟಾಕ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ, ಹಾಗಾಗಿ CAGR ಕೂಡ ಚೆನ್ನಾಗಿ ಕಾಣ್ಲಿಕ್ಕೆ ಸಿಗುತ್ತೆ. ಹಾಗೆ ಪ್ರಾಫಿಟ್ ಗ್ರೋತ್ ನೋಡಬಹುದು, ಇಲ್ಲೂ ಕೂಡ ಚೆನ್ನಾಗಿದೆ. TTM ಅಲ್ಲಿ ಮಾತ್ರ -30% ಆಗಿದೆ. ಇವನ್ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ -34 ಇದೆ ನೋಡಬಹುದು. ಉಳಿದಂತೆ 3 years 5 years 10 years ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ. ಸೊ ಇತ್ತೀಚಿನ ಪರ್ಫಾರ್ಮೆನ್ಸ್ ಸ್ವಲ್ಪ ಕನ್ಸರ್ನಿಂಗ್ ಅನಿಸ್ತಾ ಇರೋದು. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬರೋದಾದ್ರೆ ಖಂಡಿತ ಇಲ್ಲಿ ಪಾಸಿಟಿವ್ಸ್ ಇದೆ. ಯಾಕೆಂತಂದ್ರೆ ಮೋರ್ ದನ್ 70% ಹೋಲ್ಡಿಂಗ್ ಪ್ರಮೋಟರ್ಸ್ ಹತ್ರ ಇದೆ. DIS ಹಾಗೂ FIS ಹತ್ರ ಎರಡು ಸೇರಿದ್ರೆ ಬರೀ 1% ಆಗ್ಬೋದು ಅಷ್ಟೇ. ಉಳಿದಂತೆ 25% ಕೂಡ ಪಬ್ಲಿಕ್ಸ್ ಹತ್ರನೇ ಇದೆ. ಆದ್ರೆ ಮ್ಯಾಕ್ಸಿಮಮ್ ಪ್ರಮೋಟರ್ಸ್ ಹತ್ರ ಇದೆ. ಅದೊಂದನ್ನ ನಾವು ಪಾಸಿಟಿವ್ ಪಾಯಿಂಟ್ ಅಂತಾನೆ ಬೇಕಿದ್ರೆ ನೋಡಬಹುದು. ಹಾಗೆ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ಇಲ್ಲೊಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಬಹುದು ಬಿಸ್ನೆಸ್ ಬಗ್ಗೆ. ಇಲ್ಲಿ ಬಂದ್ರೆ ಬಿಸ್ನೆಸ್ ವರ್ಟಿಕಲ್ಸ್ ಗೆ ಕಂಪನಿ ಮೈನಿಂಗ್ ಅಲ್ಲಿ ಕೆಲಸ ಮಾಡುತ್ತೆ, ಫೆರೋ ಅಲಾಯ್ಸ್ ಅಲ್ಲಿ ಕೆಲಸ ಮಾಡುತ್ತೆ, ಕೋಕ್ ಅಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ. ಇಲ್ಲಿ ಫೆರೋ ಅಲಾಯ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಕಂಪನಿ ಮೆನ್ಷನ್ ಮಾಡಿದೆ. ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬಹುದು. ಹಾಗೆ ಈ ಪಿಕ್ಚರ್ ಗಳನ್ನು ಕೂಡ ನೋಡಬಹುದು. ಹಾಗೆ ಈ ಫೆರೋ ಅಲಾಯ್ಸ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಇದೆ ಬಿಸ್ನೆಸ್ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಕ್ಲೈಂಟ್ಸ್ ಕೂಡ ನೋಡಬಹುದು. JSW ಫೆರೋ ಅಲಾಯ್ಸ್ ಗೆ ಸಂಬಂಧಪಟ್ಟಂತೆ ಸಂಡೂರ್ ಮ್ಯಾಂಗನೀಸ್ ನ ಕ್ಲೈಂಟ್, ಬೇರಿ ಅಲಾಯ್ಸ್, ಮೆಟಲ್ ಇಂಪೆಕ್ಸ್, BMM ಈ 4 ಮೇಜರ್ ಕ್ಲೈಂಟ್ಸ್ ಕಂಡು ಬರ್ತಾ ಇದೆ ಈ ಫೆರೋ ಅಲಾಯ್ಸ್ ಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಕೋಕ್ ಅಂಡ್ ಎನರ್ಜಿ ವರ್ಟಿಕಲ್ ಗೆ ಬಂದ್ರೆ ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ಇಲ್ಲಿ ಕಂಪನಿ ಮೆನ್ಷನ್ ಮಾಡಿದೆ, ಓದ್ಕೊಳ್ಬಹುದು. ಇಲ್ಲಿ ಡೌನ್ ಬಂದ್ರೆ ಇದರ ಕ್ವಾಂಟಿಟಿ ಕೂಡ ಇಲ್ಲಿದೆ. ಹಾಗೆ ನೆಕ್ಸ್ಟ್ ಈ ಅದಿರುಗಳನ್ನು ಕೂಡ ನೋಡಬಹುದು. ಇಲ್ಲಿನ ಕ್ಲೈಂಟ್ಸ್ ಗಳನ್ನು ಕೂಡ ನೋಡಬಹುದು. ಕೋಕ್ ಅಂಡ್ ಎನರ್ಜಿ ಕ್ಲೈಂಟ್ಸ್ ಅಗೇನ್ JSW ಇದೆ, ಕಲ್ಯಾಣಿ ಸ್ಟೀಲ್ಸ್ ಇದೆ, SLR ಮೆಟಾಲಿಕ್ಸ್ ಇದೆ, ಕಿರ್ಲೋಸ್ಕರ್ ಫೆರೋಸ್, ಮುಕಂದ್, ನೆಕ್ಸ್ಟ್ ಆರ್ಸೆಲರ್ ಮಿತ್ತಲ್ ಕೂಡ ಇದ್ದಾರೆ. ಸೊ ಇವು ಕೀ ಕ್ಲೈಂಟ್ಸ್ ಈ ಕೋಕ್ ಅಂಡ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ. ಸೊ ನಾವು ಫೈನಲ್ ಕನ್ಕ್ಲೂಷನ್ ಗೆ ಬರೋದಾದ್ರೆ ಇಲ್ಲಿ ಕೆಲವೊಂದು ಪಾಸಿಟಿವ್ಸ್ ಅನ್ನು ಕೂಡ ನಾವು ನೋಡಿದ್ವಿ, ಕೆಲವೊಂದು ನೆಗೆಟಿವ್ಸ್ ಅನ್ನು ಕೂಡ ನೋಡಿದ್ವಿ. ಪಾಸಿಟಿವ್ಸ್ ಏನಂತಂದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಸಾಲ ಕಡಿಮೆ ಆಗ್ತಾ ಇದೆ, ಒಳ್ಳೆ ಪಾಯಿಂಟ್. ರಿಸರ್ವ್ಸ್ ಗ್ರೋಯಿಂಗ್ ಮಾಡಲ್ ಇದೆ, ಅದು ಕೂಡ ಒಳ್ಳೆ ಪಾಯಿಂಟ್. ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಮೋರ್ ದೆನ್ 70% ಹೋಲ್ಡಿಂಗ್ ಪ್ರಮೋಟರ್ಸ್ ಇದ್ದಾರೆ, ಇದು ಕೂಡ ಪಾಸಿಟಿವ್ ಪಾಯಿಂಟ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ಹಾಗೆ ನೆಗೆಟಿವ್ ಪಾಯಿಂಟ್ ಗೆ ಬರೋದಾದ್ರೆ 2 ಇಂಪಾರ್ಟೆಂಟ್ ನೆಗೆಟಿವ್ ಪಾಯಿಂಟ್ಸ್ ಇದಾವೆ. ಮೊದಲನೇದು ಇದು ಮೈನಿಂಗ್ ಕಂಪನಿ. ಸೊ ಎನ್ವಿರಾನ್ಮೆಂಟ್ ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಡೆತಡೆಗಳು ಈ ಕಂಪನಿಗೆ ಬರ್ತವೆ, ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅವುಗಳು. ಇನ್ನ ಎರಡನೇ ಕನ್ಸರ್ನಿಂಗ್ ಪಾಯಿಂಟ್ ಗೆ ಬರೋದಾದ್ರೆ ಅದರಲ್ಲೂ ಇದು ತುಂಬಾನೇ ಇಂಪಾರ್ಟೆಂಟ್ ಕನ್ಸರ್ನಿಂಗ್ ಪಾಯಿಂಟ್. ಇತ್ತೀಚಿನ ಎಸ್ಪೆಷಲಿ ಲಾಸ್ಟ್ 12 months ಬಿಸ್ನೆಸ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇದೆ, ಇದು ತುಂಬಾನೇ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ. ಇನ್ ಕೇಸ್ ಇದೇ ರೀತಿಯ ಬಿಸ್ನೆಸ್ ಡೌನ್ ಫಾಲ್ ಮುಂದುವರೆದ್ರೆ ಅಬ್ವಿಯಸ್ಲಿ ಅದು ಕಂಪನಿಗೆ ಬಿಗ್ ಬ್ಯಾಡ್ ನ್ಯೂಸ್ ಆಗುತ್ತೆ. ಈ ಎಲ್ಲ ಕಾರಣಗಳನ್ನ ನೋಡಿದಾಗ ಬೋನಸ್ ಅನ್ನ ಅನೌನ್ಸ್ ಮಾಡಿದೆ ಅಂತ ಸಡನ್ ಆಗಿ ಬೈ ಬಟನ್ ಅನ್ನ ಒತ್ತೋದು ತಪ್ಪು ನಿರ್ಧಾರ ಆಗ್ಬೋದು ಈ ಕಂಪನಿಯಲ್ಲಿ. ಹಾಗಾದ್ರೆ ಒಂದು ಪ್ರಶ್ನೆ ಬರ್ಬೋದು, ನಿನ್ನೆ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆಲ್ಲ, 5 days ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 21% ಪಾಸಿಟಿವ್ ಇದೆ ಅಂತ. ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಇದು ಶಾರ್ಟ್ ಟರ್ಮ್ ಆಯ್ತು. ಹಾಗೆ ಇನ್ನೂ ಕೂಡ ರ್ಯಾಲಿ ಬರ್ಬೋದು, ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ರ್ಯಾಲೀಸ್. ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ನಾವು ನೋಡ್ಬೇಕಾಗಿರೋದು ಫ್ಯೂಚರ್ ವಿಷನ್ ಅನ್ನ. ಸೊ ಲಾಂಗ್ ರನ್ ಅಲ್ಲಿ ಕಂಪನಿ ಬಿಸ್ನೆಸ್ ಅನ್ನ ಯಾವ ರೀತಿ ಬೆಳೆಸಬಹುದು ಅಂತ. ಸೊ ನಾವು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ನೆಗೆಟಿವ್ಸ್ ಜಾಸ್ತಿ ಹೈಲೈಟ್ ಆಗ್ತಾ ಇದೆ. ಅದೇ ಶಾರ್ಟ್ ಟರ್ಮ್ ವ್ಯೂ ನಲ್ಲಿ ನೋಡಿದ್ರೆ ಖಂಡಿತ ಬೋನಸ್ ಅನೌನ್ಸ್ಮೆಂಟ್ ಇಂದ ಈ ಸ್ಟಾಕ್ ಅಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ ಪಾಸಿಟಿವ್ ಇದೆ. ಇನ್ನು ಒಂದಷ್ಟು ದಿನ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು ಕೊಡಬಹುದು, ಬಟ್ ಇದು ಎಲ್ಲಿವರೆಗೂ ಮೇಲೆ ಹೋಗುತ್ತೆ ಅದಂತೂ ಗೊತ್ತಿಲ್ಲ. ಸೊ ಈ ಎಲ್ಲ ವಿಚಾರಗಳನ್ನ ನೀವು ಸಹ ಇನ್ನೊಂದ್ಸಲ ರಿವ್ಯೂ ಮಾಡಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬಹುದು. ಸೊ ನಾನಂತೂ ನನ್ನ ಒಪಿನಿಯನ್ ಅನ್ನ ನಿಮ್ ಜೊತೆ ಶೇರ್ ಮಾಡೋದಾದ್ರೆ ಈ ಸ್ಟಾಕ್ ಅನ್ನ ಇಗ್ನೋರ್ ಮಾಡ್ತೀನಿ. ಬಿಕಾಸ್ ನಾನು ನೆಕ್ಸ್ಟ್ ಮುಂದಿನ 5-10 ವರ್ಷ ಟಾರ್ಗೆಟ್ ಅನ್ನ ಇಟ್ಕೊಂಡು ಇನ್ವೆಸ್ಟ್ ಮಾಡೋದು. ಇನ್ ಕೇಸ್ ಕಂಪನಿಯ ಬಿಸ್ನೆಸ್ ಅಲ್ಲಿ ಕನ್ಸಿಸ್ಟೆನ್ಸಿ ಇದ್ದಿದ್ರೆ ಆಗ ನಾವು ಒಂದು ಹೆಜ್ಜೆ ಮುಂದೆ ಹೋಗ್ಬೋದಿತ್ತು. ಬಟ್ ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಅಷ್ಟು ಧೈರ್ಯ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಸಹ ಸ್ಟಡಿ ಮಾಡಿ, ನಿಮ್ಮ ರಿಸ್ಕ್ ಅಪಟೈಟ್ ಏನಿದೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ. ಜಸ್ಟ್ ಬೋನಸ್ ನ ಕಾರಣಕ್ಕೆ ಇನ್ವೆಸ್ಟ್ ಮಾಡೋದು ಅಂದ್ರೆ ಅಷ್ಟು ಒಳ್ಳೆ ಡಿಸಿಷನ್ ಆಗೋದಿಲ್ಲ. ಇವನ್ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ನಾನು ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೆ. ಡಿವಿಡೆಂಡ್ ಗೆ ಸಂಬಂಧಪಟ್ಟಂತೆ ಡಿವಿಡೆಂಡ್ ಆಗ್ಬೋದು, ಬೋನಸ್ ಆಗ್ಬೋದು, ಸ್ಟಾಕ್ ಸ್ಪ್ಲಿಟ್ ಆಗ್ಬೋದು, ಇವೆಲ್ಲನೂ ಕೂಡ ಊಟದಲ್ಲಿ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಇದ್ದಾಗೆ. ನಮ್ಮ ಮೇನ್ ಇಂಟೆನ್ಷನ್ ಏನು, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ನಮ್ಮ ವೆಲ್ತ್ ಅನ್ನ ಬೆಳೆಸೋದು. ನಾವು ಇನ್ವೆಸ್ಟ್ ಮಾಡಿದ 1 ಲಕ್ಷ 5 ಲಕ್ಷ ಆಗೋದು, 10 ಲಕ್ಷ ಆಗೋದು, 20 ಲಕ್ಷ ಆಗ್ಬೋದು, ಈಗ ಆಗುತ್ತಲ್ಲ ಅದು ವೆಲ್ತ್. ನಾವು ಇನ್ವೆಸ್ಟ್ ಮಾಡಿದ 1 ಲಕ್ಷ ಅಲ್ಲೇ ಇದೆ, ವರ್ಷದಲ್ಲಿ 10% 20% ಡಿವಿಡೆಂಡ್ ಸಿಗ್ತಿದೆ ಅಂತಂದ್ರೆ ಸೊ ಅದರಿಂದ ನಮ್ಮ ಲೈಫ್ ಏನ್ ಬದಲಾಗೋದಿಲ್ಲ. ಡಿವಿಡೆಂಡ್ ತಗೊಂಡು ನಾವು ಎಂಜಾಯ್ ಮಾಡಿ ಸುಮ್ಮನೆ ಆಗ್ತೀವಿ ಅಷ್ಟೇ. ಮೋಸ್ಟ್ ಆಫ್ ದ ಟೈಮ್ ಇನ್ವೆಸ್ಟ್ ಮಾಡೋದು ಇಲ್ಲ, ಇನ್ವೆಸ್ಟ್ ಮಾಡೋರು ಕೂಡ ತುಂಬಾ ಕಡಿಮೆ. ಸೊ ನಮ್ಮ ವಿಷನ್, ನಮ್ಮ ವೆಲ್ತ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋದು. ಬರೀ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ತಿಂದು ಊಟ ಆಯ್ತು ಅನ್ನಕ್ ಆಗೋದಿಲ್ಲ, ಅದರಲ್ಲೇ ಜಾಸ್ತಿ ದಿನ ಬದುಕಕ್ ಆಗೋಲ್ಲ. ಮುದ್ದೆ ಅನ್ನ ಸಾಂಬಾರ್ ಇದ್ರೇನೆ ಊಟಕ್ಕೆ ಬೆಲೆ. ಅಥವಾ ಇನ್ನು ನಮ್ಮ ಉತ್ತರ ಕರ್ನಾಟಕಕ್ಕೆ ಹೋದ್ರೆ ರೊಟ್ಟಿ ಅದಿರ್ಲೇಬೇಕು. ಸೊ ಜಸ್ಟ್ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿಗೆ ಅಟ್ರಾಕ್ಟ್ ಆಗದೆ ಮೇನ್ ಕೋರ್ಸ್ ಕ್ಯಾಪಿಟಲ್ ಗೇನ್ ಕೂಡ ನೋಡಿ, ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ಫೈನಲ್ ಡಿಸಿಷನ್ ತಗೊಳ್ಳೋದು ಒಳ್ಳೇದು. ಸರಿ ಗೆಳೆಯರಿ, ಈ ವಿಡಿಯೋ ನಿಮ್ಗೆ
ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ಕಂಪನಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಸಹ ತಿಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.